ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾವು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮಣಿಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಚರ್ಚೆ ತಂದಿದ್ದೀನಿ. ಅದು ಏನು ಅಂದರೆ, ನಾನು ಯೂಟ್ಯೂಬ್ ಮಾಡಿರೋದಕ್ಕೆ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ಗೂಗಲ್ ಪಿನ್ ಬಂದಿದೆ, ಅಂದರೆ ಆ್ಯಡ್ಸೆನ್ಸ್ ಪಿನ್ ಬಂದಿದೆ. ಸೊ ಆ ಒಂದು ಗುಡ್ ನ್ಯೂಸ್ ನಿಮ್ಮ ಕಡೆ ಶೇರ್ ಮಾಡ್ಕೊಬೇಕನ್ನಿಸ್ತು. ಸೊ ಹಾಗಾಗಿ ಅದನ್ನು ಹೇಳ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ಒಂದು ಸಪೋರ್ಟಿಂದನೇ ನನಗೆ ಈ ಗೂಗಲ್ ಪಿನ್ ಅನ್ನೋದು ತಲುಪಿದೆ. ಅಂದರೆ ಇನ್ನೂ ಒಳ್ಳೆ ವ್ಯೂವರ್ಸ್ಗೆಲ್ಲ ನಮ್ಮ ಒಂದು ವಿಡಿಯೋಸ್ನ ಫಾರ್ವರ್ಡ್ ಮಾಡಿ. ಯಾಕಂದರೆ ಸುಮಾರು ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ತಾರೆ. ನಮ್ಮ ವಿಡಿಯೋಗಳು ಅವರಿಗೆ ಕೆಲವೊಂದು ರಿಲೀಫ್ ಅನ್ನೋದು ಕೊಡುತ್ತೆ. ಅಂದರೆ ಈ ಚಿಕ್ಕ ಚಿಕ್ಕ ಟಿಪ್ಸ್ ಅವರಿಗೆ ಚೆನ್ನಾಗಿ ಅವರ ಒಂದು ಲೈಫ್ ಸ್ಟೈಲ್ನ ಪ್ರೂವ್ ಆನ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಅಂದರೆ ಸಣ್ಣ ಸಣ್ಣ ಸಮಸ್ಯೆಗಳಾದ್ರೂ ಇದು ಒಂದು ಸಣ್ಣ ಸಣ್ಣ ಪರಿಹಾರಗಳೇ ಆಗಿದ್ರೂ ಸಹ ಅವರು ಫಾಲೋ ಮಾಡೋದ್ರಿಂದ ಅವ್ರಿಗೆ ಒಳ್ಳೆ ರಿಸಲ್ಟ್ ಕೊಡೋವಂಥ ಟಿಪ್ಸ್ ನಮ್ಮ ಚಾನಲಲ್ಲಿ ಪ್ರತಿದಿನ ಬರ್ತಾ ಇರುತ್ತೆ. ಅದು ಮಣಿಮಂತ್ರ ವಿಡಿಯೋಸ್, ಮಣಿಮಂತ್ರ ಶಾರ್ಟ್ಸ್ ಮತ್ತು ಭಕ್ತಿ ಸಮಾಚಾರ, ಅಂದರೆ ನಾನು ವಿಸಿಟ್ ಮಾಡಿರೋ ದೇವಸ್ಥಾನಗಳಾಗಿರಬಹುದು, ಮತ್ತು ಗೊತ್ತಿರೋ ಇನ್ಫಾರ್ಮೇಷನ್ ಆಗಿರಬಹುದು, ಪುರಾಣಗಳ ಬಗ್ಗೆ. ಸೊ ಇಂಥದನ್ನೆಲ್ಲ ನಮ್ಮ ಒಂದು ಚಾನಲಲ್ಲಿ ನಾನು ಹೇಳ್ತಾ ಇದ್ದೀನಿ, ನೀವು ನೋಡ್ತಾ ಇರಬಹುದು. ಜೊತೆಗೆ ದುಡ್ಡಿನ ಅವಶ್ಯಕತೆ ಎಲ್ಲರಿಗೂ ಇದ್ದೇ ಇದೆ. ನಮ್ಮ ಒಂದು ಮೋಸ್ಟಾಗಿ ಅಂದರೆ ನಮ್ಮ ಒಂದು ಚಾನಲಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ನೋಡಿದ್ರೆ ಮಣಿಮಂತ್ರ ಬಗ್ಗೆ ನಾನು ಜಾಸ್ತಿ ಹೇಳ್ತಾ ಇದ್ದೀನಿ. ಅಂದರೆ ಮಣಿನ ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದೇ ನಮ್ಮ ಚಾನಲಲ್ಲಿ ನಾನು ಹೆಚ್ಚಾಗಿ ಹೇಳ್ತಿದ್ದೀನಿ, ನೀವು ಗಮನಿಸಿರಬಹುದು. ಹಾಗಾಗಿ ಮಣಿಮಂತ್ರ ಟಿಪ್ಸು 4 ಜನಕ್ಕೆ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಮತ್ತು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ಹೇಳ್ತೀನಿ. ಈಗ ಭಕ್ತಿ ಅಂತ ಹೇಳಿದೆ, ಭಕ್ತಿ ವಿಷಯಕ್ಕೆ ಬಂದರೆ ಕೆಲವರಿಗೆ ಮಕ್ಕಳಾಗ್ತಾ ಇಲ್ಲ, ಇನ್ನೊಂದು ಏನೇ ಸಮಸ್ಯೆ ಇದೆ, ದೇವ್ರನ್ನ ನಂಬೋರಾಗಿ ಅಥವಾ ಹರಕೆ ಕಟ್ತಾರಲ್ವ ಅಂಥವ್ರಿಗೆ ಈ ಒಂದು ಟಿಪ್ ನಾನು ಹೇಳ್ತೀನಿ. ಅಂದರೆ ನಾಗದೇವತೆಗೆ ಇದುವರೆಗೆ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನಾಗದೇವತೆಗೆ ನಾವು ಯಾವುದೇ ಒಂದು ರೀತಿ ಹರಕೆ ಹೊತ್ಕೊಂಡ್ರು ಅದು ಚೆನ್ನಾಗೇ ಈಡೇರುತ್ತೆ. ಅಂದರೆ ಕನಿಷ್ಠ ಪಕ್ಷ ಅದಕ್ಕೆ ಇಷ್ಟು ವಾರ ಇಷ್ಟು ದಿನ ಅಂತ ಪೂಜೆ ಮಾಡಬೇಕು. ಅಲ್ಲಿ ದೀಪಾರಾಧನೆ ಮಾಡೋದಾಗಲಿ, ಅಭಿಷೇಕ ಮಾಡೋದಾಗಲಿ, ಹಾಲಿಂದ ಅಭಿಷೇಕ ಮಾಡೋದಾಗಲಿ, ಅಥವಾ ಏನಾರೇ ನಿಮಗೆ ಕಾಣಿಕೆ ಕೊಡ್ತೀನಿ ಅನ್ನೋದು, ಆಹಾರದಲ್ಲಿ ಒಂದು ಪದಾರ್ಥ ತ್ಯಜಿಸ್ತೀನಿ ಅನ್ನೋದು, ಇಂಥ ವಿಧವಾಗಿ ಅವರ ಒಂದು ಭಕ್ತಿನ ವ್ಯಕ್ತಪಡಿಸ್ತಾ ಅವರ ಒಂದು ಇಚ್ಛೆಗಳನ್ನ ಈಡೇರಿಸ್ಕೊತಾ ಇರ್ತಾರೆ ನಾಗದೇವತೆ ವಿಷಯದಲ್ಲಿ. ಕೆಲವ್ರಿಗಂತೂ ಅನುಭವಕ್ಕೆ ಸಿಕ್ಕಿರ್ತದೆ. ಎಸ್ಪೆಷಲಿ ಹುಣ್ಣಿಮೆ ದಿವಸ ಅಂತೂ ನಾಗದೇವರಿಗೆ ಪೂಜೆ ಆರಾಧನೆ ಮಾಡಿದ್ರೂ ಒಳ್ಳೆಯದು, ಇನ್ನೂ ಚೆನ್ನಾಗಿ ರಿಸಲ್ಟ್ ಬರೋ ಅಂಥದ್ದು. ನನ್ನ ವಿಷಯದಲ್ಲಿ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಒಂದು ನಿಜ ಘಟನೆ, ಇಲ್ಲಿ ಯಾವುದೇ ಒಂದು ಕ್ರಿಯೇಟ್ ಮಾಡಿ ಹೇಳ್ತಾ ಇರೋ ಇಲ್ಲ, ಒಂದು ನಿಜ ಘಟನೆ ಹೇಳ್ತಿದ್ದೀನಿ ಇಲ್ಲಿ. ನನ್ನ ಒಂದು ಲೈಫಲ್ಲಿ ನಡೆದಿರೋ ಒಂದು ವಿಷಯ ಹೇಳ್ತಿದ್ದೀನಿ ಇಲ್ಲಿ. ಅಂದರೆ ನನ್ನ ಹೆಸರೇನು, ನಗು ಬರೋಂಥ ವಿಷಯ ಅಲ್ವಾ. ನನ್ನ ಹೆಸರೇನು ನಾಗಲಕ್ಷ್ಮಿ ಅಂತ ನಿಮ್ಗೆ ಹೇಳ್ತಿದ್ದೀನಿ. ನಾಗಲಕ್ಷ್ಮಿ ಜೊತೆಗೆ ಬ್ರಾಕೆಟಲ್ಲಿ ತ್ರಿವೇಣಿ ಅಂತ ಹಾಕ್ತಿದ್ದೀನಿ, ನೀವು ಗಮನಿಸಿರಬಹುದು. ಓಕೆ, ಈಗೆಲ್ಲ ಗಮನಿಸಿರಬಹುದು. ಯಾಕೆ 2 ಹೆಸರು? ಈ 2 ಹೆಸರು ಏನು ಬಂತು? ಒಂದು ಬೆಸ್ಟ್ ಎಕ್ಸಾಂಪಲ್ ಇದು, ಬಟ್ ನಿಜ ಎಕ್ಸಾಂಪಲ್, ಇದು ಯಾವುದೇ ಕ್ರಿಯೇಟ್ ಮಾಡಿರೋದಲ್ಲ. ಸೊ ನಾಗದೇವತೆಯಲ್ಲಿ ಪವರ್ ಎಷ್ಟಿರುತ್ತೆ, ನೀವು ಬಿಲೀವ್ ಮಾಡಿದ್ರೆ ನಿಮಗೆ ರಿಸಲ್ಟ್ ಹೇಗೆ ಸಿಗುತ್ತೆ ಅನ್ನೋ ವಿಷಯದ ಬಗ್ಗೆ ಇಲ್ಲಿ ನನ್ನದೇ ಆದ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಯಾಕಂದರೆ ನಾನು ಆದಷ್ಟು ನನ್ನ ವಿಡಿಯೋಗಳೆಲ್ಲ ನೀವು ಗಮನಿಸಿರ್ಬೋದು, ನನಗೆ ಸಂಬಂಧಪಟ್ಟ ಎಕ್ಸಾಂಪಲ್ಸೇ ಹಾಕ್ತೀನಿ. ಫೋಟೋ ಹಾಕ್ಬೇಕಾ ನನ್ನದೇ ಹಾಕ್ತೀನಿ, ಎಕ್ಸಾಂಪಲ್ಸ್ ಹೇಳಬೇಕಾ ನನ್ನದೇ ಹಾಕ್ತೀನಿ, ಲೈಫ್ ಸ್ಟೈಲ್ ಬಗ್ಗೆ ಹೇಳಬೇಕಾ ನನ್ನ ಲೈಫ್ ಸ್ಟೈಲ್ದೇ ಹಾಕ್ತೀನಿ. ಹಾಗಂತ ಇದು ಎಕ್ಸಾಂಪಲ್ ಅಲ್ಲ, ಇದು ನಡೆದಿರೋ ವಿಷಯನ ನಾನಿಲ್ಲಿ ಚರ್ಚೆ ಮಾಡ್ತಿದ್ದೀನಿ. ನಾಗದೇವತೆಯನ್ನು ಪೂಜೆ ಮಾಡಿದ್ರೆ ನಿಮಗೆ ಬೆನಿಫಿಟ್ಸ್ ಆಗುತ್ತಾ ಇಲ್ವಾ ಅನ್ನೋ ಒಂದು ವಿಷಯದ ಬಗ್ಗೆ, ಅಂದರೆ ರಿಸಲ್ಟ್ ಹೇಗಿರುತ್ತೆ ಅನ್ನೋದು ಹೇಳೋದಕ್ಕೋಸ್ಕರ ನಾನು ಈ ವಿಷಯ ಇದುವರೆಗೂ ಯಾರಿಗೂ ಶೇರ್ ಮಾಡಿಲ್ಲ, ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟರೆ. ಈಗ ಫಸ್ಟ್ ಟೈಮ್ ನಾನಿಲ್ಲಿ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊತಿದ್ದೀನಿ. ಯಾಕಂದರೆ ನಾಗದೇವತೆ ವಿಷಯದಲ್ಲಿ ನಮಗೆಲ್ಲ ಒಳ್ಳೆಯದೇ ಆಗುತ್ತೆ, ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇದು ಹಲವರಿಗೆ ಗೊತ್ತಿರುತ್ತೆ, ಹಲವರು ಫೇಸ್ ಮಾಡಿರ್ತಾರೆ ರಿಸಲ್ಟ್ ವೈಸು, ಕೆಲವರು ಇನ್ನೂ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ಎಕ್ಸಾಂಪಲ್ ಸಹ ಅವರಿಗೆ ಯೂಸ್ ಆಗಬಹುದು, ನನ್ನ ಲೈಫ್ ಸ್ಟೈಲಲ್ಲಿ ನಡೆದಿರೋದು. ಅಂದರೆ ಇಲ್ಲಿ ಯಾವುದೇ ಒಂದು ದೇವರು ನನ್ನ ಮೈ ಮೇಲೆ ಬರೋದು ಅದೆಲ್ಲ ಹೇಳ್ತಿಲ್ಲ, ನಾನು ನಡೆದಿರೋ ಒಂದು ವಿಷಯ ಹೇಳ್ತಿದ್ದೀನಿ. ಅಂದರೆ ನಮ್ಮ ಪೇರೆಂಟ್ಸ್, ಅಂದರೆ ನಮ್ಮ ಅಪ್ಪ ಅವರು ನನ್ನ ಚಿಕ್ಕ ವಯಸ್ಸಿನಲ್ಲಿ, ಅಂದರೆ ಒಂದು 6 ತಿಂಗಳ ಒಳಗಡೆ ನಡೆದಿರೋ ಒಂದು ಘಟನೆ ಇದು. ನಾನು ಒಂದು 6 ತಿಂಗಳ ಮಗು ಒಳಗಡೆ ಇರೋ ಒಂದು ಘಟನೆ ಇದು. ಅಂದರೆ ಅವರು ವ್ಯವಸಾಯ ಮಾಡ್ತಿದ್ರು, ಅವಾಗ ಟೈಲರಿಂಗು ಮಾಡ್ತಿದ್ರು ಅಪ್ಪ ಅವರು, ಟೈಲರಿಂಗ್ ಜೊತೆ ವ್ಯವಸಾಯನೂ ಮಾಡೋರು. ಸೊ ಅಂಥ ಟೈಮಲ್ಲಿ ಅವರು ಒಂದು ಬಾವಿ ಹತ್ರ ಹೋಗಿ ವ್ಯವಸಾಯ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋವಾಗ ಅವರಿಗೆ ಯಾವಾಗಲೂ ಸದಾಕಾಲ ಹಾವುಗಳು,
ಜಂಟಿ ಹಾವುಗಳು, ನಾಗರ ಹಾವುಗಳು ಅಟ್ಸ್ಕೊಂಡು ಬರೋದಂತೆ. ಇದು ನಡೆದಿರೋ ವಿಷಯ. ನಮ್ಮ ಅಪ್ಪಗೆ ಸುಮಾರು ಮೊಣಕಾಲುಗಳೆಲ್ಲ ಪೆಟ್ಟಾಗಿ ಓಡಿ ಬಂದು ಅದರಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಎಲ್ಲ ಮಾಡಿದ್ದಾರೆ. ಸದ್ಯ ಯಾವುದೇ ಒಂದು ಆತಂಕ ಆಗಲಿಲ್ಲ. ಆದರೆ ಅದು ಯಾವಾಗಲೂ ಹಾಗೆ ಕಂಟಿನ್ಯೂ ಆಗೋದು. ಅವರು ಬೆಳಗಿನ ಜಾವ 4 ಗಂಟೆ 5 ಗಂಟೆ ಅಂತ ಟೈಮಲ್ಲಿ ಹೋಗಿ ಅಲ್ಲಿ ತೋಟಕ್ಕೆ ನೀರು ಕಟ್ಟೋದಂತ ಎಲ್ಲ ಮಾಡ್ತಾರಲ್ವ, ಅಂಥದ್ದು. ವ್ಯವಸಾಯ ಬಗ್ಗೆ ನನಗೆ ಅಷ್ಟು ಟಚ್ ಇಲ್ಲ, ಬಟ್ ನಮ್ಮ ಅಪ್ಪ ಅವರು ಮಾಡ್ತಿದ್ರು. ಅಂಥ ಟೈಮಲ್ಲಿ ಅವರಿಗೆ ಈ ಒಂದು ಘಟನೆ ನಡೆದಿದೆ. ನಿಜ ಘಟನೆ ಇದು, ನನ್ನ ಲೈಫಲ್ಲಿ ನಡೆದಿರೋ ನಿಜ ಘಟನೆ ಶೇರ್ ಮಾಡ್ತಿದ್ದೀನಿ. ಅಂದರೆ ನಿಮಗೆ ನಾಗದೇವತೆ ಬಗ್ಗೆ ಪ್ರಾಧಾನ್ಯತೆ ಗೊತ್ತಾಗಲಿ ಅಂತ ಅಷ್ಟೇ. ಕೆಲವರು ಟೀಕೆನೂ ಮಾಡ್ಬೋದು, ಅದೇನು ನಾಗದೇವತೆನ ನಿಜಾನ ಹಾಗೆ ಹೀಗೆ ಅಂತ. ಅಂದರೆ ಕೆಲವರು ಡ್ರಾಮಾ ಮಾಡ್ತಿರ್ಬೋದು, ನಾನಂಥವ್ರನ್ನ ನಾನು ಕನ್ಸಿಡರ್ ಸಹ ಮಾಡಲ್ಲ. ನಾಗದೇವತೆಯವ್ರನ್ನ ನಂಬೋದಕ್ಕೆ ಅವಕಾಶಗಳಿದೆಯಾ ಅಂದರೆ 100% ಇದೆ ಅಂತ ಹೇಳಕ್ಕೆ ನಾನು ಈ ವಿಷಯ ಚರ್ಚೆ ಮಾಡ್ತಿದ್ದೀನಿ. ಸೊ ಹಾಗೆ ಗಾಯಗಳು ಮಾಡಿಕೊಂಡು ಸುಮಾರು ಸಲ ಅಟ್ಸ್ಕೊಂಡು ಬಂದಿರೋದು ಆಗಿದೆ ಅಂತೆ ನನ್ನ ಒಂದು ಚಿಕ್ಕ ಮಗುನಲ್ಲಿ. ನಾನು ಚಿಕ್ಕ ಮಗು ಇದ್ದಾಗ ಆವಾಗ ಒಂದು ಪುರೋಹಿತರಾಗಲಿ ಅಥವಾ ಒಂದು ದೇವಸ್ಥಾನದ ಬಳಿ ಹೋಗಿ ನಮ್ಮ ಅಪ್ಪ ಅವರು ಯಾಕೆ ಈ ರೀತಿ ನಡೀತಾ ಇದೆ, ಇತ್ತೀಚೆಗೆ ಮಗುನೂ ಆಗಿದೆ, ಸೊ ನಮಗಿಲ್ಲಿ ಹಾವುಗಳು, ಜೋಡಿ ಹಾವುಗಳು ಅಟಿಸ್ಕೊಂಡು ಬರ್ತಿದೆ, ಏನು ಇದಕ್ಕೆ ಪರಿಹಾರ ಏನು, ನಮಗೇನಾರ ಶಾಪ ಇದೆಯಾ, ನಾವೆಂಥದ್ದು ಹಾವನ್ನ ಸಾಯಿಸಿಲ್ಲ, ಎಂಥದ್ದು ಇಲ್ಲ, ಏನಿಲ್ಲ ಅಂತ ಕೇಳಿದಾಗ ಅದೇ ಒಂದು ನಮ್ಮ ತೋಟದ ಹತ್ರ ನಾಗರಕಲ್ಲುಗಳದ್ದು ದೇವಸ್ಥಾನ ಸಹ ಇದ್ದಿದೆ, ಅದು ನಾನು ಸಹ ನೋಡಿದ್ದೀನಿ. ಆದರೆ ಅಲ್ಲಿ ಪೂಜೆಗಳೆಲ್ಲನೂ ಮಾಡ್ತಿದ್ರಂತೆ. ಆದರೂ ಸಹ ಅವರಿಗೆ ಹಾವುಗಳು ಅಟ್ಸ್ಕೊಂಡು ಬರ್ತಿರೋದು ಆಗ್ತಿತ್ತಂತೆ. ಈ ಥರ ವಿಚಾರಿಸಿದಾಗ ಹಿರಿಯರೊಬ್ಬರು, ಅಂದರೆ ಆ ಪುರೋಹಿತರು, ಆ ದೇವಸ್ಥಾನದ ಹಿರಿಯರೊಬ್ಬರು ಸಜೆಸ್ಟ್ ಮಾಡಿರೋದೇನು ಅಂದರೆ, ಅಷ್ಟೊತ್ತಿಗೆ ನನಗೆ ಹೆಸರು ಇಟ್ಬಿಟ್ಟಿದ್ದಾರೆ, ನಾಮಕರಣ ಮುಗಿದಿದೆ, ಒಂದು 6 ತಿಂಗಳಷ್ಟಕ್ಕೆ ನಾಮಕರಣ ಮುಗಿದಿದೆ ನನಗೆ. ಸುಮಾರು 1 ವರ್ಷದ ಒಳಗಡೆ ನಡೆದಿರೋ ಒಂದು ಘಟನೆಗಳಿವೆಲ್ಲ. ಸೊ ಅಷ್ಟೊತ್ತಿಗೆ ನನಗೆ ಹೆಸರಿಟ್ಟಿದ್ದಾರೆ, ತ್ರಿವೇಣಿ ಅಂತ ಇಟ್ಟಿದ್ದಾರೆ. ನನ್ನ ಬರ್ತ್ ಚಾರ್ಟ್ ವೈಸು ತ್ರಿವೇಣಿ ಅಂತ ಇಟ್ಟಿದ್ದಾರೆ. ಸೊ ತ್ರಿವೇಣಿ ಅಂತ ಇಟ್ಟಿದ್ರೆ ಈ ಹಾವುದು ಕಾಟ ಬರ್ತಾನೆ ಇದೆ. ಹೋಗಿ ವಿಚಾರಿಸಿದಾಗ ಯಾವುದೇ ಒಂದು ನಿಮ್ಮ ಮನೆಯಲ್ಲಿ ಹುಟ್ಟೋ ಮಗುಗಾದರೂ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗಾದರೂ ನಾಗ ಅನ್ನೋ ಹೆಸರು ಕರೀರಿ, ಆ ಹೆಸರಿಂದ ಕರೀರಿ ಅಂದಾಗ ನನ್ನ ಹೆಸರು ನಾಗಲಕ್ಷ್ಮಿ ಅಂತ ಬದಲಾಗಿದೆ. ಓಕೆ, ಸರಿ, ನಿಮ್ಮ ಹೆಸರು ಬದಲಾದಷ್ಟು ಮಾತ್ರಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತಾ ಅನ್ನೋ ಡೌಟ್ ಹಲವರಿಗೆ ಬಂದಿರ್ಬೋದು. 100% ಆಗಿದೆ, 100% ಆಗಿದೆ. ಆಮೇಲೆ ಅವರಿಗೆ ಹಾವುಗಳು ಅಟ್ಸ್ಕೊಂಡು ಬಂದಿರೋದಾಗಲಿ ತೊಂದರೆ ಕೊಡೋದಾಗಲಿ ಮಾಡಿಲ್ಲ, ಇದುವರೆಗೂ ತೊಂದರೆ ಇಲ್ಲ. ಮತ್ತು ಇನ್ನೊಂದು ಇದೇ ಎಕ್ಸ್ಪೀರಿಯೆನ್ಸು ನನ್ನ ಮದುವೆ ಆದಮೇಲೆ ಬಂದಿದೆ. ಅಂದರೆ ಯಾವ ರೀತಿ ಅಂದರೆ, ಮತ್ತೆ ಜಾತಕದಲ್ಲಿ ಹೀರೋ ಹೆಸರು ಪ್ರಕಾರನೇ ನಮ್ಮ ಮನೆಯಲ್ಲಿ ಮತ್ತೆ ಮದುವೆಗೆ ತ್ರಿವೇಣಿ ಅಂತ ಕೊಟ್ರಲ್ಲ, ತ್ರಿವೇಣಿ ಅಂತ ಕೊಟ್ಟಾಗ ನಾಗಲಕ್ಷ್ಮಿ ಬ್ರಾಕೆಟ್ ವೈಸ್ ಆಯಿತು. ಆವಾಗ ಮತ್ತೆ ನಮ್ಮನೆ ಕಡೆಯವರೆಲ್ಲನೂ ನನ್ನ ತ್ರಿವೇಣಿ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೆಸರು ಬದಲಾಯಿಸಿದ ಮೇಲೆ ನಾಗಲಕ್ಷ್ಮಿ ಅಂತ, ನಾಗು ಅಂತಲೇ ಕರೀತಿದ್ರು. ಯಾವಾಗ ಮದುವೆ ಆಯಿತೋ ಅಂಥ ಟೈಮಲ್ಲಿ ತ್ರಿವೇಣಿ ಅಂತ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಸಹ ನಮ್ಮ ಮನೆ ಮುಂದೆ ನಾಗರ ಹಾವು ಬಂತು. ಅಂದರೆ ನನ್ನ ಮರೀತಿದ್ದೀರಾ, ನನ್ನ ಒಂದು ಹೆಸರು ಮರೀತಿದ್ದೀರಾ, ನನ್ನ ಪೂಜೆ ಮಾಡೋದು ತಪ್ಪುತ್ತೆ ಅನ್ನೋ ಥರ ಅಲ್ಲಿ ದೇವರ ಎಚ್ಚರಿಕೆ ಕೊಟ್ಟಂಗೆ. ಮತ್ತು ನಮ್ಮ ಮನೆ ಕಡೆ ಅಂದರೆ ನಮ್ಮ ತಾಯಿ ಮನೆ ಕಡೆಯವರೆಲ್ಲ ಈಗಲೂ ಸಹ ನಾಗಲಕ್ಷ್ಮಿ ಅಂತಲೇ ಕರೆಯೋದು, ತ್ರಿವೇಣಿ ಅಂತ ಯಾರೂ ಕರೆಯೋಕ್ಕೆ ಹೋಗಲ್ಲ. ಅದು ಜಾತಕದ ಹೆಸರಾಗಿದೆ. ಬರೀ ನಮ್ಮ ಅತ್ತೆ ಮನೆ ಕಡೆಯವ್ರು ಮಾತ್ರ ತ್ರಿವೇಣಿ ಅಂತ ಕರೆಯೋಕ್ಕೆ ಇಷ್ಟಪಡ್ತಾರೆ. ಬಟ್ ಆದಷ್ಟು ನನ್ನ ಹೆಸರು ಚಲಾವಣೆಯಲ್ಲಿರೋದು ನಾಗಲಕ್ಷ್ಮಿ ಅಂತಲೇ. ಸೊ ಇಲ್ಲಿ ಈ ಒಂದು ವಿಷಯದಲ್ಲಿ ಅಂದರೆ ಈ ಒಂದು ಮಾಹಿತಿನಲ್ಲಿ ನಾನು ಹೇಳಕ್ಕೆ ಏನಂದರೆ ಇಷ್ಟಪಡೋದು, ನಾಗದೇವತೆ ಕೃಪೆ ಇದ್ದರೆ ನೀವೇನು ವಿಷ್ನ ಬಯಸ್ತಿದ್ರು ಸಹ ಅದು ನಿಜ ಆಗುತ್ತೆ. ಮಕ್ಕಳು ಆಗ್ತಿಲ್ಲ ಅಂತ ಕೆಲವರು ಸುಮಾರು ಜನ ನನಗೆ ಕಾಮೆಂಟ್ ಮಾಡಿದ್ದಾರೆ, ಫೋನ್ಗಳು ಮಾಡಿನೂ ಕೇಳ್ತಿದ್ದಾರೆ. ಅಂಥವರು ಸಹ ನಾಗದೇವರನ್ನ ಆರಾಧನೆ ಮಾಡಬಹುದು. ಹುಣ್ಣಿಮೆ ದಿವಸ ಅಂತೂ ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇಲ್ಲಿ ಮತ್ತೆ ಹೇಳ್ತಿದ್ದೀನಿ, ನಾನು ನನ್ನ ಹೆಸರು ನಾಗಲಕ್ಷ್ಮಿ ಆಗಿರೋದಕ್ಕಷ್ಟಕ್ಕೆ ನಾನು ಪವರ್ಸ್ ಇದೆ, ನಾನೇ ದೇವರು ಅಂತ ನಾನು ಇಲ್ಲಿ ಚರ್ಚೆ ಮಾಡ್ತಿಲ್ಲ. ನಾಗದೇವತೆ ಕೃಪೆಗೆ ಪಾತ್ರರಾಗಲಿಕ್ಕೆ 100% ರಿಸಲ್ಟ್ ಸಿಗುತ್ತೆ ಅಂತ ನಾನು ನಮ್ಮದೇ ಆದ ನಿಜ ಘಟನೆ ಹೇಳ್ತಿದ್ದೀನಿ. ಇದು ಯಾವುದೇ ಒಂದು ಕ್ರಿಯೇಟ್ ಮಾಡಿರೋದಿಲ್ಲ. ಸೊ ಈ ರೀತಿ ಬದಲಾವಣೆ ಆಗಿದೆ. ಸೊ ಆವಾಗಿಂದ ಹಿಡಿದು ನಾನು ಸುಬ್ರಹ್ಮಣ್ಯಗೆ ಪೂಜೆ ಮಾಡೋದು ಇದೆ, ಕಾವಡಿ ಅಂತಾರಲ್ಲ ಅದನ್ನು ಮಾಡಿದ್ದೀನಿ. ನಾನು ಸುಬ್ರಹ್ಮಣ್ಯ ಸ್ವಾಮಿ ಒಂದು ಮಾಲೆ ಅಂತಾರಲ್ಲ ಅದನ್ನು ಧಾರಣೆ ಮಾಡಿದ್ದೀನಿ. ಪ್ರತಿಯೊಂದು ಸುಬ್ರಹ್ಮಣ್ಯಕ್ಕೆ ಸಂಬಂಧಪಟ್ಟಿದ್ದು ಮಂಗಳವಾರ ಪೂಜೆ ಆಗ್ಬೋದು, ಹುಣ್ಣಿಮೆ ಪೂಜೆ ಆಗ್ಬೋದು, ನಮ್ಮ ಮನೆ ಕಡೆ ಎಲ್ಲ ನಡೆಸ್ಕೊಂಡು ಬಂದಿದ್ದಾರೆ. ಇದುವರೆಗೂ ಅಂಥ ತೊಂದರೆ ಏನಿಲ್ಲ. ಹಾವು ಕಾಂಡ್ರೂ ದೂರ ಹೋಗುವಂಥ ಸಂದರ್ಭಗಳು ಎದುರಾಗಿದೆ ನನಗೆ. 2-3 ಸಲ ನಾನು ಮುಂದ್ಗಡೆ ಬಂದಾಗಲೂ ಅದು ದೂರ ಹೋಗಿದೆ. ನಮಗೆ ಎಂಥದ್ದು ತೊಂದರೆ ಆಗಿಲ್ಲ. ಆದರೆ ಸಪೋರ್ಟ್ ಅಂತೂ ಮಾಡುತ್ತೆ. ಒಂದು ನಾಗರ ದೇವತೆ ವಿಷಯದಲ್ಲಿ ನಿಮ್ಮ ಒಂದು ವಿಶ್ ಏನಿದ್ರು ಈಡೇರುತ್ತೆ ಅಂತ ಹೇಳೋಕ್ಕೆ 100% ಇದು ಒಂದು ಬೆಸ್ಟ್
ನಿಜವಾದ ಎಕ್ಸಾಂಪಲ್ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಒಂದು ಕಾರಣಕ್ಕೋಸ್ಕರನೇ ನಮ್ಮ ಚಾನಲ್ ಹೆಸರು ಸಹ ನಾಗು9 ಭಕ್ತಿ ಸಮಾಚಾರ ಅಂತ ಇಟ್ಟಿರೋದಿದೆ. ಅದು ನನ್ನ ಹೆಸರಲ್ಲಿ ಬರುತ್ತೆ ಮತ್ತು ದೇವರ ಹೆಸರು ಎರಡು ಕೃಪೆನೂ ಇರಲಿ ಅಂತ. ಆದರೆ ಲೋಗೋನಲ್ಲಿರೋದು ಭದ್ರಕಾಳಿ ದೇವಿ, ಅಂದರೆ ನಾನು ಆರಾಧನೆ ಮಾಡೋ ದೇವತೆ ಹೆಸರು, ದೇವರ ಫೋಟೋವನ್ನು ಇಟ್ಟಿದ್ದೀನಿ. ಅಂದರೆ ಮೇನ್ ಹೋಮ್ ಪೇಜಲ್ಲಿ. ಮತ್ತು ನಾನು ಇನ್ನೊಂದು ಚಾನಲಲ್ಲಿ ನಾಗರ ದೇವತೆ ಫೋಟೋನೇ ಇದೆ. ಯಾಕಂದರೆ ನಾನು ನಾಗದೇವತೆನೂ ಆರಾಧನೆ ಮಾಡ್ತೀನಿ, ಇಲ್ಲಿ ಭದ್ರಕಾಳಿನೂ ಆರಾಧನೆ ಮಾಡ್ತೀನಿ. ಹಾಗಾಗಿ ಎರಡು ದೇವರು ನನಗೆ ಅಷ್ಟಷ್ಟೇ ರಿಸಲ್ಟ್ ಕೊಡೋದು ಇದೆ. ಹೆಲ್ತ್ ವೈಸ್ ಆಗ್ಬೋದು, ನಮ್ಮ ಮಕ್ಕಳ ಒಂದು ಹೆಲ್ತ್ ವೈಸ್ ಆಗ್ಬೋದು, ನಮ್ಮ ಒಂದು ಲೈಫಲ್ಲಿ ಚೇಂಜಸ್ ಆಗ್ಬೋದು, ಅಡೆತಡೆಗಳು ಅವಾಯ್ಡ್ ಆಗಿರೋದಾಗ್ಬೋದು. ಇವರಿಬ್ಬರದು ಕೃಪೆ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಭದ್ರಕಾಳಿನೂ ಪೂಜೆ ಮಾಡ್ಬೋದು. ಎಸ್ಪೆಷಲಿ ನಾಗದೇವತೆ ಮಕ್ಕಳಿಗೆ ಕಣ್ಣಿಗೆ ಸಂಬಂಧಪಟ್ಟಿದ್ದ ಕಾಯಿಲೆಗಳಾಗಿರಬಹುದು, ಮಕ್ಕಳಾಗದೇ ಇರೋದೇ ಇರಬಹುದು, ಇಂಥದಕ್ಕೆಲ್ಲ ಒಳ್ಳೆ ರಿಸಲ್ಟ್ ಕೊಡ್ತದೆ. ಹಾಗಾಗಿ ನಾಗದೇವತೆಗೆ ಹಾಲು ಅಭಿಷೇಕ ಮಾಡೋದು, ಕೆಂಪು ಹೂವು ಇಟ್ಬಿಟ್ಟು ಪೂಜೆ ಮಾಡೋದು, ಇವೆಲ್ಲ ರೂಢಿ ಮಾಡ್ಕೊಳ್ಳಿ. ಯಾರೆಲ್ಲ ತೊಂದರೆಗಳಲ್ಲಿದ್ದಾರೋ ಅವರಿಗೆ ಈ ಒಂದು ಮಾಹಿತಿ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ. 4 ಜನಕ್ಕಂತೂ ಈ ವಿಡಿಯೋನ ಶೇರ್ ಮಾಡೋದು ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.